100% ಬೇಕ್ರಿ ಸ್ಟೈಲಲ್ಲೇ ಮಾಡೋ ಥರ ಖಾರ ಬಿಸ್ಕೆಟು ಮನೇಲೇ ಮಾಡ್ಕೊಬೋದು. ಅದು ಗೋಧಿ ಹಿಟ್ಟಲ್ಲಿ ತುಂಬ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ 1 ಸ್ಪೂನ್ ಜೀರಿಗೆ, ಅರ್ಧ ಚಮಚ ಓಂ ಕಾಳು, ಒಂದು ಸ್ವಲ್ಪ ಒಣ ಕೊಬ್ಬರಿ, ಒಂದು 3-4 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಒಂದು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಂಬರೋಣ. 1 ಬೌಲ್ಗೆ 1 ಕಪ್ ಬೆಣ್ಣೆ, ಹಾಗೆ 2 ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿ, ಇದೆರಡನ್ನೂ ಸೇರಿಸಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇಲ್ಲ ಸ್ಪೂನಲ್ಲಿ ಕಲಿಸ್ಕೊಳ್ಳೋದಾದ್ರು ಕಲಿಸ್ಕೊಳ್ಳಿ. ನೋಡಿ, ಈ ಥರ ಅದು ಚೆನ್ನಾಗಿ ಬೀಟಾಗಿ ಈ ಥರ ಆಗಬೇಕದು ಟೆಕ್ಸ್ಚರು. ಇದಕ್ಕೆ ನಾವು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡು ಬಂದಿರೋಂಥ ಪೌಡ್ರನ್ನು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಾಗತ್ತೆ. ಮಾಡಿದ 10 ನಿಮಿಷದಲ್ಲಿ ಬಿಸ್ಕೆಟ್ ಕೂಡ ಖಾಲಿ ಆಗುತ್ತೆ. ಚೆನ್ನಾಗಿ ಬರುತ್ತೆ, ಮಾಡಿ ನೋಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅರ್ಧ ಚಮಚ ಬೇಕಿಂಗ್ ಪೌಡ್ರು, 1/4 ಚಮಚ ಬೇಕಿಂಗ್ ಸೋಡಾ, 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಮೆಣಸಿನ್ಕಾಯಿ ಖಾರ ತುಂಬ ಇದ್ದರೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ತುಂಬ ಏನು ತಿಕ್ಕಿ ಚಪಾತಿ ಹಿಟ್ಟಿನ ಥರ ಎಲ್ಲ ಕಲಿಸೋದು ಬೇಡ, ಅದು ಮಿಕ್ಸ್ ಆದರೆ ಸಾಕು. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ, ದಯವಿಟ್ಟು ನೀವು ವಿಡಿಯೋ ನೋಡುವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಒತ್ಬಿಟ್ರೆ ಏನು ಲಾಸ್ ಆಗಲ್ಲ ಅಲ್ವಾ ನಿಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಒಂದು ಕಡಾಯಿಲಿ ಉಪ್ಪು ಬಿಸಿಗೆ ಇಟ್ಕೊಂಡಿದ್ದೀನಿ ಈಗ ನಾವು ಕಲಿಸ್ಕೊಂಡಿರೋ ಹಿಟ್ಟನ್ನು ಬಿಸ್ಕೆಟ್ ಶೇಪಲ್ಲಿ ಪ್ರೆಸ್ ಮಾಡಿಬಿಟ್ಟು ಇಟ್ಟು ಅದನ್ನು ಆ ಕಡಾಯಿಲಿ 30-35 ನಿಮಿಷ ಬೇಕಾಗುತ್ತೆ. ನೀವು ಯಾವ ಥರ ಕಡಾಯಿ ತೊಗೋತೀರಾ ಅದು ತುಂಬ ಇಂಪಾರ್ಟೆಂಟ್. ತುಂಬ ದಪ್ಪ ಕಡಾಯಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬಹುದು, ಸ್ವಲ್ಪ ತೆಳು ಕಡಾಯಿ ತೊಗೊಂಡ್ರೆ ಒಂದು ಸ್ವಲ್ಪ ಕಮ್ಮಿ ಹಿಡಿಬೋದು. ಆದರೆ ನೀಟಾಗಿ ನೋಡಿಕೊಂಡು ಆವಾಗವಾಗ ಅದನ್ನು ಚೆಕ್ ಮಾಡಿ, ಒಂದು ಸ್ವಲ್ಪ ಹೊತ್ತಿಟ್ಟು ಚೆಕ್ ಮಾಡಿ ನೋಡಿ. ಮಧ್ಯದಲ್ಲಿ ಸ್ವಲ್ಪ ಬೇಯೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಯಾಕೆಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ. ನಾನು ಇವತ್ತು ಸ್ವಲ್ಪ ದಪ್ಪನೇ ಬಿಸ್ಕೆಟ್ ಮಾಡಿದ್ದೀನಿ. ಲಾಸ್ಟ್ ಟೈಮು ಕೊಬ್ಬರಿ ಬಿಸ್ಕೆಟು ಒಂದು ಸ್ವಲ್ಪ ತೆಳ್ಳಗಿತ್ತು, ಇದನ್ನು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ. ಈ ಥರನೂ ಮಾಡಿ ತೋರಿಸೋಣ ಅಂತ. ಈ ಥರನೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇದೆಲ್ಲ ಬೇಯ್ತಾ ಇರಲಿ, ಅಷ್ಟರೊಳಗೆ ಒಂದು ಚಿಕ್ಕ ಹಾಡು ಕೇಳ್ಕೊಂಡು ಬರೋಣ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ದಾರೆ, ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಂದುಟಿ ಮೇಲಿನ ಹೂನಗೆ ಮರೆಯಲಾರೆ, ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಂದುಟಿ ಮೇಲಿನ ಹೂನಗೆ ಮರೆಯಲಾರೆ, ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ, ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಒಲವಿನ ಚಿಲುಮೆಯ ದಾರೆ, ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ದಾರೆ. ನೋಡಿ, ಈ ಥರ ಬಿಸ್ಕೆಟ್ನೆಲ್ಲ ಶೇಪ್ ಮಾಡಿಕೊಂಡು ಅದರ ಮೇಲ್ಗಡೆಗೆ ಫ್ರೈ ಆಗಿರೋವಂಥ ಗೋಡಂಬಿ ಅಥವಾ ಬಾದಾಮಿ ಅಥವಾ ಶೇಂಗಾ ಬೀಜ, ನೀವು ಏನು ಇಷ್ಟಪಡ್ತಿರೋ ನಟ್ಸು ಅದನ್ನು ಹಾಕ್ಕೋಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್. ತುಂಬ ಚೆನ್ನಾಗಿ ಅನಿಸುತ್ತೆ ಹಾಕ್ಕೊಂಡ್ರೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಡ ಅನಿಸಿದ್ರೆ ಬರೀ ಬಿಸ್ಕೆಟ್ ಮಾಡಿಕೊಂಡ್ರು ಹಾಗೆ ತಿನ್ಬೋದು, ತುಂಬ ಚೆನ್ನಾಗಾಗತ್ತೆ. ಇದನ್ನು ಮುಚ್ಚಿ ಒಂದು 30-35 ನಿಮಿಷ, ಆಗಲೇ ಹೇಳ್ದಂಗೆ ಅದು ಟೈಮ್ ಜಾಸ್ತಿನೂ ಹಿಡಿಬೋದು, ಕಮ್ಮಿನೂ ಹಿಡಿಬೋದು. ಮಧ್ಯ ಒಂದೊಂದು ಸರಿ ಚೆಕ್ ಮಾಡ್ಕೊಳ್ತಾಯಿರಿ. ನಾವು ಓವನಲ್ಲಿ ಬೇಕ್ ಮಾಡಿದ್ರೆ ಈವನ್ ಕಲರ್ ಬರುತ್ತೆ. ಕಡಾಯಿಲಿ ಬೇಕ್ ಮಾಡೋದ್ರಿಂದ ಮೇಲ್ಗಡೆಗೆ ಒಂದು ಸ್ವಲ್ಪ ಬೇರೆ ಬಣ್ಣ, ಕೆಳಗೆ ಒಂದು ಸ್ವಲ್ಪ ಬೇರೆ ಬಣ್ಣ ಬಂದರೂ ಬರ್ಬೋದು. ಬಟ್ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಈಗ ಆಗಿದೆ ಅದು, ನಾನು ಮಧ್ಯೆ ಮುಟ್ಟು ನೋಡಿ ಅದು ಆಗಿದೆ. ತಣ್ಣಗಾದ್ರ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಹೊರಗೆ ತೆಗೆದಿಟ್ರೆ ರೆಡಿ.
ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ. ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.